ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಸೌರ ಚಾಂದ್ರ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಶಿವ ಅಂತಂದ್ರೆ ಸಂಸಾರ ದುಃಖಂ ದ್ರಾವಯತಿ ರೋದಯತೀತಿ ರುದ್ರ ಅಂತ ಹೇಳ್ತೀವಿ. ರುದ್ರ ಅಂದರೆ ಸಂಸಾರದ ದುಃಖಗಳನ್ನು ದೂರ ಮಾಡಿ ನಮಗೆ ಸಂತೋಷವನ್ನು ನೀಡುವಂಥವನು ಈಶ್ವರ ಪರಮಾತ್ಮ. ಹಾಗಾಗಿ ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ ನಾವು. ಇಡೀ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. 12 ಜ್ಯೋತಿರ್ಲಿಂಗಗಳು ಮಹಾವೈಭವೋಪೇತವಾಗಿ ಈ ಒಂದು ವಿಶೇಷವಾದಂಥ ಮಹಾಶಿವರಾತ್ರಿಯ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ಕೇದಾರನಾಥ್ ಒಂದು ಬಿಟ್ಟು ಇನ್ನು ಉಳಿದ 11 ಜ್ಯೋತಿರ್ಲಿಂಗಗಳಲ್ಲೂ ವಿಶೇಷವಾಗಿರತಕ್ಕಂಥ ಹಬ್ಬ ಅನ್ನುವಂಥದ್ದು ನಡೆಯುತ್ತೆ. ಅದರಲ್ಲಿ ತಮಿಳುನಾಡಿರ್ತಕ್ಕಂಥ ರಾಮೇಶ್ವರ ಆಗ್ಬೋದು, ಆಂಧ್ರದಲ್ಲಿರ್ತಕ್ಕಂಥ ಶ್ರೀಶೈಲ ಆಗ್ಬೋದು, ಗುಜರಾತಲ್ಲಿರ್ತಕ್ಕಂಥ ಸೋಮನಾಥ್ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಆಗ್ಬೋದು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಭೀಮಾಶಂಕರ, ಕೃಷ್ಣೇಶ್ವರ, ತ್ರಯಂಬಕೇಶ್ವರ, ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ವಿಶೇಷವಾದಂಥ ಮಹಾಕಾಳೇಶ್ವರ ಹಾಗೂ ಓಂಕಾರೇಶ್ವರ, ಹಾಗೂ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಕಾಶಿ ಮತ್ತು ಜಾರ್ಖಂಡಲ್ಲಿರ್ತಕ್ಕಂಥ ವೈದ್ಯನಾಥೇಶ್ವರ, ಈ 11 ಜ್ಯೋತಿರ್ಲಿಂಗಗಳು ಮಹಾವೈಭವೋಪೇತವಾಗಿ ಹಬ್ಬದ ಒಂದು ಪರಿಸ್ಥಿತಿ ಅಲ್ಲಿ ಇರುತ್ತೆ. ಸರಿ, ಹಾಗಾದರೆ ಈ ಶಿವರಾತ್ರಿ ದಿನ ನಾವು ಏನು ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ? 27 ನಕ್ಷತ್ರಗಳು, 12 ರಾಶಿಗಳು, 12 ಲಗ್ನದವರು ಪ್ರತಿಯೊಬ್ಬರು ಕೂಡ ಈ ಶಿವರಾತ್ರಿ ಉತ್ಸವದಲ್ಲಿ ನಾವೇನು ಮಾಡಬೇಕು? ಯಾವತ್ತು ಶಿವರಾತ್ರಿ? ಶಿವರಾತ್ರಿ ಬಂದು 15ನೇ ತಾರೀಕು ಫೆಬ್ರವರಿ ತಿಂಗಳು 2026 ಮಾಘ ಮಾಸ ಬಹುಳ ತ್ರಯೋದಶಿ ಬೆಳಗ್ಗೆ ಸಂಜೆಗೆ ಚತುರ್ದಶಿ ಪ್ರಾರಂಭ ಆಗುತ್ತೆ. ಸಂಜೆ ಪೂಜೆ ನಮಗೆ ಯಾಮ ಪೂಜೆ ಅಂತ ಹೇಳ್ತೀವಿ ನಾವು. ಉತ್ತರಾಷಾಢ ನಕ್ಷತ್ರ ಭಾನುವಾರದ ದಿನ, ಅಂದರೆ ಈ ಭಾನುವಾರ ಅನ್ನುವಂಥದ್ದು ಫೆಬ್ರವರಿ 15ನೇ ತಾರೀಕು ನಮಗೆಲ್ಲ ಸಡಗರದ ಹಬ್ಬ. ಉಪವಾಸ ಮತ್ತು ಜಾಗರಣೆ ಬಹಳ ವಿಶೇಷ. ಶಿವರಾತ್ರಿ ದಿನ ನಿರ್ಜಲ ಉಪವಾಸ ಅಂತ ಸುಮಾರು ಜನ ಮಾಡ್ತಾರೆ. ನೀರು ಕುಡಿದೆ ಉಪವಾಸ ಮಾಡುವಂಥವ್ರು, ಕೆಲವರು ಹಣ್ಣು ಇತ್ಯಾದಿಗಳನ್ನು ಹಾಲು ತಗೊಂಡು ಉಪವಾಸ ಮಾಡುವಂಥವ್ರು ಇರ್ತಾರೆ. ಒಟ್ಟು ಅವತ್ತಿನ ದಿನ ಜಾಗರಣೆ ಮತ್ತು ಉಪವಾಸಕ್ಕೆ ಬಹಳಷ್ಟು ಕೂಡ ನಮಗೆ ಮಹತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಉಪವಾಸ ಅಂತಂದ್ರೆ ಏನು ಅಂತಂದ್ರೆ ಉಪೇ ಸಮೀಪೆ ವಾಸಃ ಇತಿ ಉಪವಾಸಃ ಅಂತ ಶ್ಲೋಕ ಹೇಳುತ್ತೆ. ಭಗವಂತನ ಸಮೀಪದಲ್ಲಿ ವಾಸ ಮಾಡುವಂಥದ್ದನ್ನ ಉಪವಾಸ. ಹಾಗಾಗಿ 2 ಥರ ಉಪವಾಸ ಇದೆ. ಒಂದು ಆಹಾರದ ಉಪವಾಸ, ಇನ್ನೊಂದು ಭಗವಂತನ ಸಮೀಪದಲ್ಲಿ ವಾಸ ಮಾಡುವಂಥದ್ದು. ಈ 2 ಉಪವಾಸನ ಕೂಡ ನಾವು ಮಾಡಬೇಕಾಗುತ್ತೆ. ಅವತ್ತಿನ ದಿನ ಜಾಗರಣೆ ಬಹಳಷ್ಟು ಮಹತ್ವ ಇದೆ. ನಮಗೆ ಕಾಲಪೂಜೆಗಳು ಅಂತ ಬರುತ್ತೆ. ಅಂದರೆ ಭಾನುವಾರ ದಿನ ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 15 ನಿಮಿಷದವರೆಗೂ ಮೊದಲನೇ ಯಾಮ ಕಾಲಪೂಜೆ ಅಂತ ಹೇಳ್ತೀವಿ. ಹಾಗೆ ರಾತ್ರಿ 9 ಗಂಟೆ 15 ನಿಮಿಷದಿಂದ ಅರ್ಧರಾತ್ರಿ 12 ಗಂಟೆ 15 ನಿಮಿಷದವರೆಗೂ 2ನೇ ಯಾಮ ಪೂಜೆ. ಅರ್ಧರಾತ್ರಿ 12 ಗಂಟೆ 15ರಿಂದ 3 ಗಂಟೆ 15 ನಿಮಿಷದವರೆಗೂ 3ನೇ ಯಾಮ ಪೂಜೆ. 3 ಗಂಟೆ 15 ನಿಮಿಷದಿಂದ ಮತ್ತೆ ಬೆಳಗಿನ ಜಾವ 6 ಗಂಟೆ 15 ನಿಮಿಷದವರೆಗೂ ನಮಗೆ 4ನೇ ಯಾಮ ಪೂಜೆ ಅನ್ನುವಂಥದ್ದು ನಡೆಯುತ್ತೆ. ಒಟ್ಟು 4 ಯಾಮ ಶಿವರಾತ್ರಿಯಲ್ಲಿ ರಾತ್ರಿ ಮಾಡುವಂತಹ ಪೂಜೆ. ಷಟ್ಕಾಲ ಪೂಜೆ ಮಾಡ್ತಾರೆ. ಬೆಳಗ್ಗೆ ಒಂದು ಕಾಲ, ಮಧ್ಯಾಹ್ನ ಒಂದು ಕಾಲ, ಸಂಜೆ 4 ಕಾಲ ಷಟ್ಕಾಲ ಇದೆ, ಅಷ್ಟಕಾಲ ಇದೆ, ದಶಕಾಲ ಪೂಜೆನೂ ಮಾಡುವಂಥ ಪದ್ಧತಿಗಳು ಸುಮಾರು ಜಾಗದಲ್ಲಿ ನಡೆಯುತ್ತೆ. ಸರಿ, ಹಾಗಾದರೆ ಈ ಮಹಾಶಿವರಾತ್ರಿ ದಿನ ನೀವೇನೇನು ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅನ್ನುವಂಥದ್ದು 12 ರಾಶಿಯವರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ ಇದು. ಮೊದಲನೇದು ಸ್ವಾಮಿಗೆ ಹಾಲಿನ ಅಭಿಷೇಕ. ಶಿವರಾತ್ರಿ ದಿನ ಈಶ್ವರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ನಮಗೆ ಮನಸ್ಸು ಮತ್ತು ಆತ್ಮಶುದ್ಧಿ ಅನ್ನುವಂಥದ್ದಾಗುತ್ತೆ. ಮನೋಶುದ್ಧಿ, ಮನೋರೋಗ ಇರುತ್ತೆ ತುಂಬ ಜನಕ್ಕೆ, ಮೆಂಟಲ್ ಇಶ್ಯೂಸು, ಮಾನಸಿಕ ಖಿನ್ನತೆ, ಮತ್ತು ಸುಮಾರು ಜನಕ್ಕೆ ಈ ಆಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಈ ಥರದ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಮೆಂಟಲ್ ಇಶ್ಯೂಸ್ ಇರ್ತಕ್ಕಂಥವ್ರಿಗೆ
ಖಂಡಿತವಾಗಲೂ ನಾವು ಹಾಲಿನ ಅಭಿಷೇಕವನ್ನು ಸಂಕಲ್ಪ ಮಾಡಿಸಿ ಮಾಡೋದ್ರಿಂದ ಮನಸ್ಸು ಶುದ್ಧಿ, ಆತ್ಮಶುದ್ಧಿ ಆಗುತ್ತೆ. ಎರಡನೇದು ಮೊಸರಿನ ಅಭಿಷೇಕ. ಮೊಸರಿನ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಬುದ್ಧಿಶಕ್ತಿ, ಎಸ್ಪೆಷಲಿ ಮಕ್ಕಳಿಗೆ ಬುದ್ಧಿಶಕ್ತಿ, ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ವಿಶೇಷ ಮೊಸರಭಿಷೇಕ ಮಾಡಿಸೋದು. ಹಾಗೆ ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ಮಕ್ಕಳಿಗೆ ವೃದ್ಧಿ ಆಗುತ್ತೆ. ತುಪ್ಪದ ಅಭಿಷೇಕ ಮಾಡಿಸೋದ್ರಿಂದ ಸಕಾರಾತ್ಮಕ ಶಕ್ತಿ, ಅಂದರೆ ನಮಗೆ ಪಾಸಿಟಿವ್ ಎನರ್ಜಿ ಹಾಗೂ ಐಶ್ವರ್ಯ, ನಮಗೆ ಒಂದು ಸುಖ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ರೋಗ ಬಾಧೆಗಳಿಂದ ದೂರ ಆಗ್ತೀವಿ, ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯ ಅನ್ನುವಂಥದ್ದು ನಡೆಯುತ್ತೆ. ಇನ್ನು ಸಕ್ಕರೆ ಅಭಿಷೇಕ ಮಾಡೋದ್ರಿಂದ ನಮ್ಮ ಬಡತನ ಅನ್ನುವಂಥದ್ದು ದೂರ ಆಗುತ್ತೆ, ಭೂಮಿ ಯೋಗ ಅನ್ನುವಂಥದ್ದು ನಮಗೆ ಪ್ರಾಪ್ತಿ ಆಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಭೂಮಿ ತಗೊಳ್ಳೋ ಶಕ್ತಿ ಭಗವಂತ ಕೊಡ್ತಾನೆ. ಇನ್ನು ಹಣ್ಣುಗಳು 5 ಥರ ಹಣ್ಣು, 3 ಥರ ಹಣ್ಣು ಸ್ವಾಮಿಗೆ ಅಭಿಷೇಕ ಅಂದರೆ ಫಲಾಭಿಷೇಕ ಮಾಡಿಸೋದ್ರಿಂದ ಗೃಹ ನಿರ್ಮಾಣ, ಮನೆ ಕಟ್ಟುವಂತಹ ಒಂದು ಯೋಗ ಅನ್ನುವಂಥದ್ದು ಭಗವಂತ ಕೊಡ್ತಾನೆ. ಸಾಲ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ನಮಗೆ ಆಶೀರ್ವಾದವನ್ನು ಕೊಡ್ತಾನೆ. ಇನ್ನು ಮಂಗಳ ದ್ರವ್ಯಗಳು ಅಂತೀವಿ, ಅರಿಶಿಣ, ಕುಂಕುಮ, ಗಂಧ, ಹೀಗೆ ಮಂಗಳ ದ್ರವ್ಯಗಳ ಅಭಿಷೇಕವನ್ನು ಮಾಡಿಸೋದ್ರಿಂದ ಗ್ರಹ ದೋಷ ನಿವಾರಣೆ, ನವಗ್ರಹಗಳು 9 ಗ್ರಹಗಳ ದೋಷ ನಿವಾರಣೆ ಹಾಗೂ ಆಯುಷ್ಯ ವೃದ್ಧಿ. ಆಯುಷ್ಯ ನಮಗೇನು ಭಗವಂತ ಏನಾದರೂ ಅಪಘಾತನೋ ಅಥವಾ ಏನಾದರೂ ದುರ್ಮರಣ ಇತ್ತಂದರೆ ಅದೆಲ್ಲ ನಿವಾರಣೆ ಮಾಡ್ತಾನೆ. ಎಳನೀರಿನ ಅಭಿಷೇಕ ಮಾಡೋದ್ರಿಂದ ಒಳ್ಳೆ ವಿದ್ಯೆ ಮಕ್ಕಳಿಗೆ, ಬುದ್ಧಿಶಕ್ತಿ, ಧೈರ್ಯ ಪ್ರಾಪ್ತಿ, ಪರೀಕ್ಷೆಯಲ್ಲಿ ಭಯ ನಿವಾರಣೆ, ಇವೆಲ್ಲವೂ ಎಳನೀರು ಅಭಿಷೇಕದಿಂದ ಮಕ್ಕಳಿಗೆ ಸಿಗುತ್ತೆ. ಇನ್ನು ಭಸ್ಮ ಅಂದರೆ ವಿಭೂತಿ, ಭಸ್ಮಾಭಿಷೇಕ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗಿ ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಈಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥ 7 ವಸ್ತುಗಳು ಯಾವ್ಯಾವು? 7 ವಸ್ತುಗಳನ್ನು ನಾವು ಹೇಗೆ ಸಮರ್ಪಣೆ ಮಾಡಬೇಕು ಅಂದರೆ, ಮೊದಲನೇದು ರುದ್ರಮಂತ್ರ. ಮೊದಲನೇ ವಸ್ತು ರುದ್ರಮಂತ್ರ. ರುದ್ರಮಂತ್ರವನ್ನು ಹೇಳ್ತಾ ಇದ್ರೆ ಸ್ವಾಮಿ ಆನಂದವಾಗಿರ್ತಾರಂತೆ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಹೀಗೆ ಪ್ರಾರಂಭ ಆಗುವಂತಹ ರುದ್ರ ಮಂತ್ರವನ್ನು ಸ್ವಾಮಿಗೆ ನಾವು ಸಮರ್ಪಣೆ ಮಾಡಬೇಕು. ಎರಡನೇದು ನೀರು, ಅಂದರೆ ಜಲ ಅಂತ ಹೇಳ್ತೀವಿ, ಗಂಗೆ. ಆ ನೀರನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇದ್ರೆ ಅತ್ಯಂತ ಆನಂದ ಪ್ರಿಯವಾಗ್ತಾನಂತೆ. ಮೂರನೇದು ಭಸ್ಮ. ಭಸ್ಮಾಭಿಷೇಕ ಮಾಡಿದ್ರೆ ಪರಮಾತ್ಮ ತ್ರಿನೇತ್ರ ತೃಪ್ತಿ ಪಡುತ್ತೆ, 3ನೇ ಕಣ್ಣು ತೃಪ್ತಿ ಪಡುತ್ತೆ, ಶಾಂತವಾಗುತ್ತೆ. 4ನೇದು ಬಿಲ್ವಪತ್ರೆ. ಬಿಲ್ವಪತ್ರೆಯನ್ನು ಭಗವಂತನಿಗೆ ಅರ್ಚನೆ ಮಾಡೋದ್ರಿಂದ ನಮ್ಮ ಸಕಲ ಪಾಪಗಳು ದೂರ ಆಗುತ್ತೆ. ನಿಮಗೆ ಗೊತ್ತಿದೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಇರತಕ್ಕಂಥದ್ದು ಅಂದರೆ 3 ಎಲೆ ಇರತಕ್ಕಂಥ ಒಂದು ಬಿಲ್ವಪತ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ತ್ರಿಜನ್ಮ ಪಾಪ ಸಂಹಾರ, 3 ಜನ್ಮಗಳ ಪಾಪ ನಿವಾರಣೆ ಆಗುತ್ತೆ ಅಂತ ಸ್ತೋತ್ರ ಹೇಳುತ್ತೆ. ಹಾಗಾಗಿ ಬಿಲ್ವಪತ್ರೆ. 5ನೇದು ತುಂಬೆ ಹೂವು, ಬಹಳ ವಿರಳವಾಗಿ ಸಿಗುತ್ತೆ, ಶಿವರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಸಿಗುತ್ತೆ. ಈ ತುಂಬೆ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. 6ನೇದು ರುದ್ರಾಕ್ಷಿ. ರುದ್ರಾಕ್ಷಿ ಅನ್ನುವಂಥದ್ದು ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ಶಿವನ ಕಣ್ಣು ಅಂತ ಹೇಳ್ತೀವಿ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. 7ನೇದು ನಾಗಲಿಂಗ ಪುಷ್ಪ ಅಂತ ಹೇಳ್ತೀವಿ, ಅಂದರೆ ಒಂದು ಹೂವು ಇರುತ್ತೆ, ಆ ಹೂವನ್ನ ಈಗ ಕಪ್ಪೆ ಚುಕ್ ಥರ ಓಪನ್ ಮಾಡಿದ್ರೆ ಒಳಗಡೆ ಲಿಂಗ ಇರುತ್ತೆ, ಅದರ ನಾಗಪುಷ್ಪ ಅಂತೀವಿ. ಯಾರಿಗೆ ಸಿಗುತ್ತೋ ತಗೊಂಡೋಗಿ ಸಮರ್ಪಣೆ ಮಾಡಿ, ಸಿಕ್ಕಿಲ್ಲ ಅಂದರೆ ದೇವರನ್ನ ಧ್ಯಾನ ಮಾಡಿ. ಈ 7 ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇನ್ನು ಶಿವರಾತ್ರಿ ದಿನ ಭಗವಂತನಿಗೆ ಇಷ್ಟವಾದಂಥ ಶಬ್ದ ಯಾವುದಂದ್ರೆ ಡಮರುಗ ಶಬ್ದ, ಘಂಟಾನಾದ, ಮಂತ್ರ ಶಬ್ದ, ಭಕ್ತಿಯ ಅನುಕರಣೆ ಮತ್ತು ಭಜನೆ, ಸ್ವಾಮಿಯ ದರ್ಶನ. ಈ 6 ಕೂಡ ಈಶ್ವರನಿಗೆ ಬಹಳ ಪ್ರಿಯವಾದದ್ದು. ಈ 6 ಮಾಡಬೇಕಾಗುತ್ತೆ. ಯಾಕೆ ವಿಶೇಷವಾದಂಥ ಒಂದು ಶಕ್ತಿ ಶಿವನಲ್ಲಿ ನಾವು ಕಾಣಬೇಕು ಅಂದರೆ, ಸೃಷ್ಟಿಗೆ ಬ್ರಹ್ಮ ಕಾರಣ ಆದರೆ ಅದರ ಮೂಲ ಒಂದು ಶಿವ. ಸೃಷ್ಟಿ ಮತ್ತು ಸ್ಥಿತಿ ಪರಿಪಾಲನೆ ಮಾಡೋದ್ರಲ್ಲಿ ವಿಷ್ಣು ಅಧಿಪತಿ ಆದರೆ ಅದನ್ನು ಸಂಪೂರ್ಣವಾಗಿ ಆಳುವಂಥದ್ದು ಈಶ್ವರ. ಹಾಗೆ ಸಂಹಾರ ಗೊತ್ತಿದೆ, ಲಯಕಾರಕ, ಎಲ್ಲರೂ ಅಂತ್ಯ ಆಗಬೇಕು, ಅದಕ್ಕೆ ಅಧಿಪತಿ ಈಶ್ವರನೇ. ತಿರೋಭಾವ ಹಾಗೂ ಅನುಗ್ರಹ. ಅನುಗ್ರಹ ಅಂದರೆ ಶಿವನ ಅನುಗ್ರಹ ಅಂತ ನಮ್ಗೆ ಸಿಗುವಂಥದ್ದು. ಈ 5 ವಿಶೇಷವಾದಂಥ ಫಲಗಳು. ಇನ್ನು ಈ ಶಿವಪುರಾಣ, ಮೃತ್ಯುಂಜಯ ಮಂತ್ರ ಜಪ, ಪಂಚಾಕ್ಷರಿ ಮಂತ್ರ ಹಾಗೂ ಶಿವಸ್ತೋತ್ರಗಳನ್ನು ನಾವು ಈ ಒಂದು ಜಾಗರಣೆ ಸಮಯದಲ್ಲಿ ಶಿವನ ದೇವಾಲಯಗಳಲ್ಲಿ ಮಾಡುವಂಥ ಭಜನೆಗಳು. ಶಿವಪುರಾಣವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು. ಮಹಾಮೃತ್ಯುಂಜಯ ಮಂತ್ರ, ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೀಯಮಾಮೃತಾತ್
ಇದು ವೇದ ಮಂತ್ರ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಇದು ಸ್ತೋತ್ರ. ಇದನ್ನು ಜಪ ಮಾಡುವಂಥದ್ದು. ಅಥವಾ ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತಹ ಶಿವಪಂಚಾಕ್ಷರಿ. ಇನ್ನು ಶಿವಸ್ತೋತ್ರಗಳು ನಿಮಗೆ ಹೆಚ್ಚು ಸಿಗುತ್ತೆ. ಯಾವುದಾದ್ರೂ ಸ್ತೋತ್ರಗಳನ್ನ ಅಂದರೆ ಲಿಂಗಾರ್ಚನೆ ಆಗ್ಬೋದು, ಅಥವಾ ವಿಶೇಷವಾದಂಥ ಸ್ತೋತ್ರಗಳು, ಶಿವತಾಂಡವ ಸ್ತೋತ್ರ ಆಗ್ಬೋದು, ಈ ಥರದ್ದೆಲ್ಲ ಹೇಳುವಂಥದ್ದು ಅಥವಾ ಕೇಳುವಂಥದ್ದು ಮಾಡ್ಬೋದು. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಿಳಿ ವಸ್ತ್ರ, ಗಂಡು ಮಕ್ಕಳು ಬಿಳಿ ವಸ್ತ್ರವನ್ನು ಹುಟ್ಕೊಂಡು ಹೋಗುವಂಥದ್ದು ಭಾಳ ಒಳ್ಳೆಯದು. ಹೆಣ್ಣು ಮಕ್ಕಳು ಕೆಂಪು ವಸ್ತ್ರಗಳನ್ನು ಹುಟ್ಕೊಂಡು ಹೋಗುವಂಥದ್ದು ಭಾಳ ಒಳ್ಳೆಯದು. ಇದು ಶಿವನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಬಣ್ಣ. ನಿಷಿದ್ಧ ಏನಪ್ಪ ಅಂದರೆ, ಶಿವರಾತ್ರಿ ದಿನ ಏನು ಮಾಡಬಾರ್ದು ಅಂದರೆ, ಮಾಂಸಾಹಾರ ತಿನ್ನಬಾರದು, ಮೊಟ್ಟೆ ತಿನ್ನಬಾರದು, ಮದ್ಯ ಸೇವಿಸಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಅನ್ನವನ್ನು ತಿನ್ನಬಾರದು, ಬೇಯಿಸಿದ ಯಾವ ಪದಾರ್ಥಗಳನ್ನು ಕೂಡ ಶಿವರಾತ್ರಿ ದಿನ ತಿನ್ನಬಾರದು. ಕೇವಲ ಹಾಲು ಹಣ್ಣು ಅಥವಾ ನಿರ್ಜಲ ಉಪವಾಸ ಬಿಟ್ಟರೆ ಇನ್ನೇನೂ ಇಲ್ಲ. ಈಶ್ವರನಿಗೆ ನಮ್ಮನ್ನು ಅರ್ಪಣೆ ಮಾಡಬೇಕು. ಕೇವಲ ಬಾಯಲ್ಲಿ ಮಾತ್ರ ಓಂ ನಮಃ ಶಿವಾಯ ಅನ್ನೋದಲ್ಲ, ಮನಸ್ಸಿನಿಂದ ಓಂ ನಮಃ ಶಿವಾಯ ಬರಬೇಕು. ಕಣ್ಣು ಭಗವಂತನನ್ನು ದರ್ಶನ ಮಾಡ್ತಾ ಇರಬೇಕು. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಶಿವರಾತ್ರಿ ಅನ್ನುವಂಥದ್ದು ಮಹಾಪರ್ವಕಾಲ, ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಶಿವರಾತ್ರಿ, ಚಾಂದ್ರ ಸೌರ ಶಿವರಾತ್ರಿ. ಆ ದಿನ ನೀವು ಸಂತೋಷ ತೃಪ್ತಿಯಿಂದ ಭಗವಂತನ ದರ್ಶನ ಮಾಡಿ, ಆರೋಗ್ಯವಂತರು ನಿರ್ಜಲ ಉಪವಾಸ ಮಾಡಿ, ಸ್ವಲ್ಪ ಆರೋಗ್ಯ ಕೆಟ್ಟಿರೋರು ಹಾಲು ಹಣ್ಣು ತಗೊಂಡು ಉಪವಾಸ ಮಾಡಿ, ಖಂಡಿತ ಭಗವಂತನ ದರ್ಶನ ಮಾಡಿ, ಯಾಮ ಪೂಜೆಗಳಲ್ಲಿ ಪಾಲ್ಗೊಳ್ಳಿ. ಆ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲರ ಜೀವನ ಸಂತುಷ್ಟಮಯವಾಗಿರಲಿ ಅಂತ ನಾನು ಕೂಡ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.